ಕರ್ಮ ಕರ್ಮ ಸಿದ್ಧಾಂತದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ನಾವು ಯಾವ ತರ ಒಂದು ಚೈತನ್ಯ ಸ್ವರೂಪದಿಂದ ಯಾವ ತರ ನಾವು ಆ, ನಮ್ಮ ಜನ್ಮವನ್ನು ತಗೊಳ್ತೀವಿ ಮತ್ತೆ ಏನಾಗುತ್ತೆ ಅನ್ನೋದು ಒಂದು ನೋಡ್ತಾ ಇದ್ವಿ ನಾವು. ಸೊ ಕರ್ಮದ ಒಂದು ಸೃಷ್ಟಿ ಆಗದೆ ಕರ್ಮದ ಫಲಗಳ ಬಗ್ಗೆ ಮಾತಾಡಕ್ ಬರದೇನೆ ನಾವು ಅದ್ವೈತದಿಂದ ಇದು ದ್ವೈತದ ಕಡೆಗೆ ಬಂದಾಗ ಮಾತ್ರ ಅಷ್ಟೇ. ಯಾಕೆ ಸೊ ಅದ್ವೈತ ಅಂತ ಹೇಳಿದ್ರೆ ನಾನು ಯಾವಾಗ್ಲೂ ಒಂದು ಚೈತನ್ಯ ಸ್ವರೂಪ ಆತ್ಮ ಸ್ವರೂಪ ಅಂತ ಹೇಳಿದಾಗ ಅದು ಏನು ಕರ್ಮ ಕರ್ಮದ ಫಲ ಇದು ಯಾವುದನ್ನು ನಮಗೆ ಲೆಕ್ಕಕ್ಕೆ ಬರೋದಿಲ್ಲ ಅಂತ ಹೇಳ್ಬೋದು. ಯಾವಾಗ ದ್ವೈತ ಸ್ಥಿತಿಗೆ ಬರ್ತೀವಿ, ಸಪರೇಷನ್ ಅಂತ ಏನ್ ಹೇಳ್ತೀವಲ್ಲ, ಆ ಸಪರೇಷನ್ ಅನ್ನೋ ಕಾನ್ಸೆಪ್ಟ್ ನಮಗೆ ಕಾನ್ಶಿಯಸ್ನೆಸ್ ಬಂದಾಗ ಮಾತ್ರ ನಮಗೆ ಕರ್ಮಗಳು ಅನ್ನೋದು ಒಂದು ಸೃಷ್ಟಿಯಾಗುತ್ತೆ ಅಂತ ಇಟ್ಕೊಳ್ಳಿ. ಈಗ ಅಂದ್ರೆ ಎಕ್ಸ್ಪೀರಿಯನ್ಸ್ ಅನುಭವ ತಗೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ನಾವು ಒಂದು ಮೂಲ ಚೈತನ್ಯದಿಂದ ನಾವು ಹೊರಗೆ ಬಂದು ಬೇರೆ ಒಂದು ಚೈತನ್ಯದ ಒಂದು ಅದರ ಅಂಶವಾಗಿ ನಾವು ಬೇರೆ ಜರ್ನಿ ನಾವು ಒಬ್ಬೊಬ್ರು ಒಂದೊಂದು ಜರ್ನಿ ತಗೊಳ್ತೀವಲ್ಲ. ಸೊ ಅವಾಗ ಅದು ಬೇರೆ ಬೇರೆ ತರ ವರ್ತನೆ, ಆಕಾರ ಮತ್ತೆ ಅದರ ಒಂದು ಅನುಭವ ಎಲ್ಲವೂ ಬದಲಾವಣೆ ಆಗ್ತಾ ಹೋಗುತ್ತೆ ಅಷ್ಟೇ ಅಂತ ಹೇಳ್ಬೋದು. ಸೊ ಈಗ ನಮ್ಮ ಸ್ಥೂಲ ಶರೀರಕ್ಕೆ ನಾವು ಬಂದಾಗ ಮತ್ತೆ ನಮಗೆ ಏನಾಗತ್ತೆ ಅಂತ ಹೇಳಿದ್ರೆ ಎಲ್ಲದರಲ್ಲೂ ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಪಂಚಕೋಶಗಳು ಅಂತ ಹೇಳ್ತೀವಿ. ಪಂಚಕೋಶಗಳು ಅನ್ನೋದು ನಾವು ಒಬ್ಬ ಮನುಷ್ಯನಿಗೆ ಪಂಚಕೋಶಗಳು ಅಂತ ನಾವು ತಗೊಳ್ಬೋದು. ಪಂಚಕೋಶಗಳು ಅಂತ ನಾವು ತಗೊಳ್ಬೇಕು ಅಂದ್ರೆ ಅದು ಮೊದಲನೇದಾಗಿ ಇದು ಅನ್ನಮಯ ಕೋಶ ಅಂತ ಹೇಳ್ತೀವಿ, ಸ್ಥೂಲ ಶರೀರ ಅಂತ ಹೇಳ್ಬೋದು, ಫಿಸಿಕಲ್ ಬಾಡಿ ಅಂತ ಹೇಳ್ಬೋದು. ಸೊ ಸ್ಥೂಲ ಶರೀರ ಉಟ್ಕೊಳ್ಳುತ್ತೆ. ಆಮೇಲೆ ಪ್ರಾಣಮಯ ಕೋಶ ಅಂತ ಹೇಳ್ತೀವಿ, ಅಂದ್ರೆ ನಮಗೆ ಜೀವ ಕೊಡುವಂತ ಒಂದು ಸ್ಪಿರಿಟ್ ಅಂತ ಹೇಳ್ಬಿಟ್ಟು ಏನ್ ಹೇಳ್ತೀವಿ ಅದು ಪ್ರಾಣಮಯ ಕೋಶ ಅಂತ ಹೇಳ್ಬೋದು. ಆಮೇಲೆ ಮನೋಮಯ ಕೋಶ ಅಂತ ನಾವು ಮನಸ್ಸು ಅನ್ನೋದು ಹುಟ್ಟುತ್ತೆ ಅಂತ. ಮನಸ್ಸು ಅಂದ್ರೆ ಅಲ್ಲಿ ವಿಚಾರಗಳು ಬರುತ್ತೆ, ಅದಕ್ಕೆ ಭಾವನೆಗಳು ಬರುತ್ತೆ. ಈ ಎರಡು ನಾವು ಎಮೋಷನಲ್ ಬಾಡಿ ಅಂಡ್ ಮೆಂಟಲ್ ಬಾಡಿ ಅಂತ ಹೇಳ್ತೀವಿ. ಪ್ರಾಣಮಯ ಕೋಶ ಭಾವನೆಗಳು ಅಲ್ಲಿ ಇದು ಮಾಡುತ್ತೆ, ವಿಚಾರಗಳು ಮನಸ್ಸಲ್ಲಿ ಹುಟ್ಟುತ್ತೆ ಅಂತ ಹೇಳ್ಬೋದು. ಸೊ ವಿಜ್ಞಾನಮಯ ಕೋಶ ಅನ್ನೋದು ಆಮೇಲೆ ನಾವು 4ನೇ ಕೋಶ ಅಂತ ಹೇಳ್ಬೋದು. ಅದು ನಾಲೆಡ್ಜ್ ಸೆಂಟರ್ ಅಂತ ಹೇಳ್ತೀವಿ, ನಾಲೆಡ್ಜ್ ಬಾಡಿ ಅಂತ ಹೇಳ್ತೀವಿ. ಸೊ ಆಮೇಲೆ ಆನಂದಮಯ ಕೋಶ ಮತ್ತೆ ವಿಶ್ವಮಯ ಕೋಶ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಯೂನಿವರ್ಸಲ್ ಬಾಡಿ ಅಂತ ಹೇಳ್ತೀವಿ, ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಅಂತ. ಸೊ ಸ್ನೇಹಿತರೆ, ಇದು 5 ಲೇಯರ್ ಅಲ್ಲಿ ನಾವು ನಮ್ಮ ಕಾನ್ಶಿಯಸ್ನೆಸ್ ನ ಅರಿವನ್ನ ನಾವು ಹರಿಸ್ತಾ ಇರ್ತೀವಿ. ಓಕೆ, ಇದ್ರ ಮೇಲಿರೋದು ಇದು 4-5 ಲೇಯರ್ನ ಭೇದಿಸ್ಕೊಂಡು ನಾವು ಜೀವನ ಮಾಡ್ತಾ ಇರ್ತೀವಿ. ಮತ್ತೆ 5 ಲೇಯರ್ ಅಲ್ಲಿ ನಾವು ಅಳ್ಕೊಂಡು ಅದರಲ್ಲಿ ಸಿಲುಕಾಕೊಂಡು ನಾವು ಜೀವನ ಮಾಡ್ತಾ ಇರ್ತೀವಿ ಅಂತ ಹೇಳ್ಬೋದು. ಸೊ ಇದೇನಾಗತ್ತೆ, ನಮ್ಮ ಪ್ರತಿಯೊಂದು ಕಾರ್ಯಗಳು ಮತ್ತೆ ಪ್ರತಿಯೊಂದು ಅನುಭವಗಳು ನಮ್ಮ ವಿಚಾರಗಳಿಂದ ಶುರು ಆಗುತ್ತೆ. ಥಿಂಕಿಂಗ್ ಅಂತ ಹೇಳ್ತೀವಿ. ಆಮೇಲೆ 2ನೇದು ಫೀಲಿಂಗ್ ಅಂತ ಹೇಳ್ತೀವಿ. ಓಕೆ, ಯಾವಾಗ್ಲೂ ನಾವು ಏನು ಬೇಕಾದ್ರೆ ವಿಚಾರಗಳು ಬರ್ಬೋದು. ಓಕೆ, ವಿಚಾರಗಳು ಸಾಕಷ್ಟು ಬರ್ಬೋದು. ಆ ವಿಚಾರಗಳಿಗೆ ಜೀವ ಕೊಡೋದು ಅಂದ್ರೆ ನಮ್ಮ ಭಾವನೆಗಳು ಅಂತ ಹೇಳ್ತೀವಿ, ಫೀಲಿಂಗ್ ಅಂತ. ಓಕೆ, ಸೊ ಆ ಫೀಲಿಂಗ್ ಅನ್ನೋದು ಬಿತ್ತನೆ ಮಾಡೋ ತರ, ಅಂದ್ರೆ ವಿಚಾರಗಳು ಅಂದ್ರೆ ಬೀಜ ಅಂತ, ಇದು ಭಾವನೆಗಳು ಎಮೋಷನಲ್ ಬಾಡಿ ಅಂತ ಏನ್ ಹೇಳ್ತೀವಿ, ಅದು ಬಿತ್ತನೆ ಮಾಡ್ದಂಗೆ. ಅದನ್ನ ಬಿತ್ತನೆ ಮಾಡಿದಾಗ ಮಾತ್ರ ಅದು ಕಾರ್ಯರೂಪಕ್ಕೆ ಬರುತ್ತೆ ಅಂತ ನಾವು ಲಾಸ್ಟ್ ಟೈಮ್ ನೋಡಿದ್ವಿ. ಓಕೆ, ಸೊ ಫ್ರೆಂಡ್ಸ್, ಇದು ಕರ್ಮದ ಬೀಜ ಅಂತ ಹೇಳ್ಬೋದು. ಕರ್ಮಗಳ ಬೀಜ ಇದು ವಿಚಾರ ಬರೋದು ಅಂತ, ಈ ಭಾವನೆಗಳು ತುಂಬೋದು ಬಿತ್ತನೆ ಮಾಡ್ದಂಗಾಗುತ್ತೆ ಅಂತ. ಯಾವಾಗ ನಾವು ಪ್ರತಿಯೊಂದು ವಿಚಾರಗಳನ್ನ ನಾವು ಎಷ್ಟೋ ವಿಚಾರಗಳು, ಸಾವಿರಾರು ವಿಚಾರಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಅದನ್ನ ನಾವು
ಒಂದು ಜೀವ ತುಂಬಿ ಅದ್ರ ಜೊತೆಗೆ ನಾವು ಸ್ಪಂದಿಸಿದಾಗ ಆ ಭಾವನೆಗಳಿಂದ ಸ್ಪಂದಿಸಿದಾಗ ಅದು ಸೃಷ್ಟಿಯಾಗುತ್ತೆ ಅಂತ ಹೇಳ್ತೀವಿ ನಾವು. ಸೃಷ್ಟಿಯಾಗುತ್ತೆ ಅಂದ್ರೆ ಫಿಸಿಕಲ್ ಲೇಯರ್ಗೆ ಬರುತ್ತೆ. ಆಮೇಲೆ ಮತ್ತೆ ಆ ಅದಕ್ಕೆ ಒಂದು ಆ ಬೇರೆ ಮನಸ್ಸು ಮತ್ತೆ ವಿಚಾರಗಳು, ಭಾವನೆಗಳು, ಈ 3 ಲೇಯರ್ಗಳು ನಮ್ಮ ಜೊತೆಗಿರುತ್ತೆ ಯಾವಾಗ್ಲೂ ಇದು ಅಂತ ಹೇಳ್ಬೋದು. ಸೊ ಈ 3 ಲೇಯರ್ನು ನಮಗೆ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಆ ಈ ಈ ಹಾಲಲ್ಲಿ ಸಕ್ಕರೆ ಹಾಕಿ ನೀರ್ ಹಾಕಿ ಇದ್ ನೋಡೋಣ, ಯಾವ್ದು ಸಕ್ಕರೆ ಯಾವ್ದು ಹಾಲು ಅಂತ ಗೊತ್ತಾಗಲ್ಲ. ಯಾವ ತರ ಅದನ್ನ ಬಿಡಿಸ್ಬೇಕು ಅನ್ನೋದು ಗೊತ್ತಾಗಲ್ಲ. ಎಲ್ಲವೂ ಒಂದಾಗಿ ಜಟಿಲವಾಗಿ ಕೂತ್ಕೊಂಡಿರ್ತದೆ. ಅಂದ್ರೆ ಒಂದು ಆ ನೂಲ್ ದಾರ, ಇದು ದಾರದ ಒಂದೇನಿರುತ್ತೆ, ಎಲ್ಲ ಗೋಜುಗದ್ಲೆ ಆಗ್ಬಿಟ್ರೆ ಯಾವ ತರ ಎಲ್ಲಿ ಕೊನೆ ಎಲ್ಲಿ ಶುರು ಅಂತ ಗೊತ್ತಾಗೋದಿಲ್ವಾ, ಆತರ ನಾವು ಅದ್ರೊಳಗಡೆ ಸೇರ್ಕೊಂಡಿರ್ತೀವಿ. ಅಂದ್ರೆ ನಮ್ಗೆ ದೇಹ ಯಾವುದು, ಮನಸ್ಸು ಯಾವುದು, ನಾನ್ ಯಾರು ಅನ್ನೋದು ಗೊತ್ತಿಲ್ಲದಿರೋಂಥ ಪರಿಸ್ಥಿತಿಗೆ ನಾವು ಹೋಗ್ತೀವಿ. ಅದು ಮಾಯೆ ಅಂತ ಹೇಳ್ತೀವಿ. ಅಂದ್ರೆ ದಟ್ ಈಸ್ ಜಸ್ಟ್ ಎ ವರ್ಚುವಲ್ ಇಲ್ಯೂಷನ್ ಅಂತ ಹೇಳ್ತೀವಿ. ಇಲ್ಯೂಷನ್ ಕ್ರಿಯೇಟ್ ಆಗುತ್ತೆ. ಬಟ್ ಅದನ್ನೇ ನಿಜ ಅನ್ಕೊಂಡು ನಾವು ದೇಹನೇ ನಾನು, ಮನಸ್ಸೇ ನಾನು, ನನಗೆ ಭಾವನೆಗಳೇ ನಾನು ಅನ್ನೋದರ ಒಂದು ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿರ್ತೀವಿ. ಅದು ಕರ್ಮದ ಒಂದು ಜಂಜಾಟ ಜೂಜಾಟದಲ್ಲಿ ನಾವು ಸಿಲ್ಕೊಳ್ತೀವಿ ಅಂತ ಹೇಳ್ಬೋದು. ಓಕೆ, ಸೊ ದಟ್ ಈಸ್ ಕಾಲ್ಡ್ ಇಲ್ಯೂಷನ್ ಅಂಡ್ ಮಾಯೆ ಅಂತ. ಅದು ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಹದ ನಿರ್ಮಾಣ. ಓಕೆ, ಈಗ ಒಬ್ಬೊಬ್ರು ಒಂದೊಂಥರ ಇದೆ. ನಾನೊಂಥರ ಇದ್ದಾರೆ, ನಟರಾಜ್ ಸರ್ ಒಬ್ರು ಇದ್ದಾರೆ, ಮತ್ತೆ ಚನ್ನಬಸವ ಸರ್ ಒಂಥರ ಇದ್ದಾರೆ. ಸೊ ಈ ತರ ನೋಡ್ಲಿಕ್ಕೆ ನಾವು ಯಾರು ಒಂದು ತರ ಇಲ್ಲ. ಎಲ್ಲರೂ ಗಾತ್ರ ಬೇರೆ, ಆಕಾರ ಬೇರೆ, ತೂಕ ಬೇರೆ, ಬಣ್ಣ ವರ್ಣ, ಕೂದಲಿಂದ ಹಿಡಿದು, ಮೂಗಿಂದ ಹಿಡಿದು, ಕಣ್ಣಿನ ಒಂದು ಗುಡ್ಡೆಯಿಂದ ಹಿಡಿದು ಎಲ್ಲನೂ ಬೇರೆ 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 ತರ ನಾವು ಇರ್ತೀವಿ. ಅದನ್ನ ಇವೆಲ್ಲ ಏನಕ್ಕೆ ಆಗತ್ತೆ ಅಂತ ಹೇಳಿದ್ರೆ, ಒಂದೊಂದು ಅಣುವಲ್ಲೂ ಸಹ ನಾವು ಮಾಡಿರುವಂತ ವಿಚಾರಗಳು, ಭಾವನೆಗಳು ತುಂಬಿಕೊಂಡಿರ್ತವೆ. ಅದೆಲ್ಲ ಶೇಖರಣೆ ಆಗ್ಬಿಟ್ಟು ಅದಕ್ಕೆ ಪ್ರತಿಫಲ ಕೊಡ್ಲಿಕ್ಕೆ ಅಂತ ನಾವು ಈ ದೇಹದ ಧಾರಣೆ ಮಾಡ್ತೀವಿ. ಮತ್ತೆ ಸಂಘಗಳನ್ನ ನಾವು ಹುಡುಕ್ತೀವಿ ಅಂತ ಹೇಳ್ಬೋದು. ಅಂದ್ರೆ ನಮ್ಮ ಸಂಸಾರ, ನಮ್ಮ ಮಕ್ಕಳು, ಹೆಂಡತಿ, ಮಗ, ಗಂಡ, ಅತ್ತೆ, ಮಾವ, ಇದೇನು ನಾವು ಸಂಸಾರ ಇಲ್ಲ. ಪ್ರಾಣಿ ಪಕ್ಷಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಕರ್ಮಾನುಸಾರೇ ಏನೋ ಪಶು ಪತ್ನಿ ಸುತ ಆಲಯ ಅಂತ ಹೇಳ್ತೀವಿ. ಅಂದ್ರೆ ಈ ಪ್ರಾಣಿಗಳಿಂದ ಹಿಡಿದು, ಹೆಂಡತಿ ಮಕ್ಕಳಿಂದ ಹಿಡಿದು, ಮತ್ತೆ ನಮ್ಮ ವಾತಾವರಣ ಇದೆ, ಸುತ್ತಮುತ್ತಲಿನ ವಾತಾವರಣ ಎಲ್ಲ ಸೇರಿ ನಮ್ಮ ಕರ್ಮಗಳ ಮೂಲಕ ಅದು ಬರುತ್ತೆ ಅಂತ. ನಮ್ಮ ಯಾವ ತರ ನಾವು ಕರ್ಮಗಳು ನಾವು ಮಾಡಿರ್ತೀವೋ ಅದರ ಪ್ರಕಾರ ಒಂದೊಂದು ನಮಗೆ ಸಿಗುತ್ತೆ ಅಂತ ಹೇಳ್ತೀವಿ ನಾವು. ಸೊ ಇದು ಏನು ಅಂದ್ರೆ ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಇರುತ್ತೆ. ಯಾವ ಒಂದು ವಿಚಾರ ಮತ್ತೆ ನಮ್ಮ ಭಾವನೆಗಳು ಸಹ ಅದು ಕಾರ್ಯರೂಪಕ್ಕೆ ಬರೋದಾಗ್ಲಿ, ಇಲ್ಲಾಂದ್ರೆ ಅದು ಮುಂದೆ ಬರೋದಕ್ಕೆ ಕಾಯ್ತಾ ಇರೋದ್ರ ಆಗ್ಲಿ, ಇದು ಯಾವಾಗ್ಲೂ ಇರುತ್ತೆ ಅಂತ ಹೇಳ್ಬೋದು. ಕಾರ್ಯರೂಪಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಈಗ ನಾನು ತಂದಿರುವಂತ ಈ ಜನ್ಮ, ಓಕೆ, ವಿಚಾರಗಳು ಇಲ್ಲ ನಾವು ಮಾಡಿರುವಂತ ಭಾವನೆಗಳಿಂದ ಅದು ತುಂಬಿಕೊಂಡಿದೆ ಅಂದ್ರೆ ಅದಕ್ಕೆ ಪ್ರತಿಫಲ ಸಿಗ್ಲಿಕ್ಕೆ ಅಂತ ಶೇಖರಣೆ ಆಗಿ ಅದು ಒಂದು ಕಡೆ ಕೂತ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಅಂದ್ರೆ ಇದನ್ನ ಏನ್ ಹೇಳ್ತಾರೆ ಅಂದ್ರೆ, ಸೂಕ್ಷ್ಮವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಒಂದು ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಅಂತ ಹೇಳ್ತೀವಿ. 3 ತರ ಸ್ಥಿತಿಗಳಲ್ಲಿ ಇದು ಬರುತ್ತೆ. ಸೊ ಸಂಚಿತ ಕರ್ಮ ಅಂತ ಹೇಳಿದ್ರೆ ಎಷ್ಟೋ ಜನ್ಮಗಳ ಒಂದು ಶೇಖರಣೆ, ನಾವು ಮಾಡುವಂತ ವಿಚಾರಗಳು ಮತ್ತೆ ಮತ್ತೆ ಕಾರ್ಯರೂಪಕ್ಕೆ ತಂದಿದ್ಮೇಲೆ ಅದರಿಂದ ಉಂಟಾಗುವಂತ ಒಂದು ಪರಿಣಾಮಗಳು. ಸೊ ಇವೆಲ್ಲ ಎಷ್ಟು ಜನ್ಮಗಳು ನಾವು ಈ ಮೂಲ ಚೈತನ್ಯದಿಂದ ಅಗಲಿ ನಾವು ಏನೇನು ಈ ತರ ದೇಹ ಮತ್ತೆ ಮನಸ್ಸಿನ ಮೂಲಕ, ವಿಚಾರಗಳ ಮೂಲಕ, ಪ್ರಾಣದ ಮೂಲಕ, ನಾವು ಭಾವನೆಗಳ ಮೂಲಕ ನಾವು ಏನು ಸೃಷ್ಟಿ ಮಾಡಿರ್ತೀವಿ, ಅದು ಎಲ್ಲರ ಒಂದು ಅಕೌಂಟು ಇದು ಸಂಚಿತ ಕರ್ಮದಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಅಂದ್ರೆ ಇದು ನಾವು ಯೂಶಲಿ ನಾನು ಏನ್ ಮಾಡ್ತೀನಿ ಅಂದ್ರೆ,
ಎಷ್ಟು ಜನ್ಮಗಳು ಅಂತ ಹೇಳಿದ್ರೆ ನಾವು ಇದರಲ್ಲಿ ನಾವು ಒಂದು ಬಿಸ್ನೆಸ್ ಮಾಡೋರಿಗೆ ಗೊತ್ತಿರುತ್ತೆ. ಏನಪ್ಪಾ ಅಂದ್ರೆ ಪ್ರತಿ ವರ್ಷ ನಾವು ಏನ್ ಮಾಡ್ತೀವಿ, ಅಕೌಂಟ್ ನ ಕ್ಲೋಸ್ ಮಾಡ್ತೀವಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಕ್ರಿಯೇಟ್ ಮಾಡ್ತೀವಿ. ಒಂದು ಜನ್ಮ ಮುಗಿದ್ಮೇಲೆ ಏನಾಗತ್ತೆ ಅಂತ ಹೇಳಿದ್ರೆ ಒಂದು ಆ ಜನ್ಮದ ಸಾರಾಂಶ ಅಂತ ಬರುತ್ತೆ. ಅಂದ್ರೆ ಒಂದು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಬರುತ್ತೆ. ಅಂದ್ರೆ ಎಷ್ಟು ವಹಿವಾಟಾಯ್ತು, ಎಷ್ಟು ಲಾಭ ಬಂತು, ಎಷ್ಟು ನಷ್ಟ ಆಯ್ತು ಅಂತ. ಆಮೇಲೆ ಎಷ್ಟು ಆಸ್ತಿ ಸೃಷ್ಟಿ ಮಾಡಿದ್ವಿ ಅಂತ. ನಾವು ಸಾಲ ಸೃಷ್ಟಿ ಮಾಡಿದ್ವಾ, ಇಲ್ಲಾಂದ್ರೆ ಆ ನಾವು ದುಡ್ಡನ್ನ ಗಳಿಸ್ಕೊಂಡ್ವ, ಅದನ್ನ ಒಂದು ಗಾಡಿ ತಗೊಂಡಿರ್ಬೋದು, ಇಲ್ಲ ಒಂದು ಮನೆ ತಗೊಂಡಿರ್ಬೋದು. ಇದನ್ನ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ. ನಾವು ಕೊಡೋದೆಷ್ಟಿದೆ, ತಗೊಳ್ಳೋದೆಷ್ಟಿದೆ ಅಂತ. ಈ ಕೊಡೋದೆಷ್ಟು ತಗೊಳ್ಳೋದೆಷ್ಟು ಅನ್ನೋದು ಒಂದು ಲೈನ್ ಡ್ರಾ ಮಾಡ್ತೀವಲ್ಲ, ಅದು ಅದರ ಆ ಜನ್ಮದ ಒಂದು ಸಾರಾಂಶ ಆಗುತ್ತೆ. ಸೊ ಅದೇ ತರ ಮುಂದಿನ ಜನ್ಮ ಅಂದ್ರೆ ಏಪ್ರಿಲ್ 1 ಇಂದ ಎವ್ರಿ ಇಯರ್ ಮತ್ತೆ ಹೊಸ ಅಕೌಂಟ್ಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಾವು ಓಪನಿಂಗ್ ಬ್ಯಾಲೆನ್ಸ್ ಮತ್ತೆ ಅಲ್ಲಿಂದ ಶುರು ಮಾಡ್ತೀವಿ. ಅಂದ್ರೆ ಎಷ್ಟು ಬೇಕೋ ಅಷ್ಟು ನಾವು ಅಕೌಂಟ್ ತಗೊಂಡು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಂಗೆ. ಈಗ ಅಲ್ಲಿಗೆ ಆ ಜನ್ಮಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಸಾಕಪ್ಪ ಇಷ್ಟು ಅಂತ ಹೇಳ್ಬಿಟ್ಟು ಇಷ್ಟನ್ನ ಅನುಭವಿಸೋಣ. ಇನ್ನು ಸಾಕಷ್ಟು ಕರ್ಮಗಳಿದೆ ನಾನು ಅನುಭವಿಸ್ಬೇಕಾಗಿರೋಂಥದ್ದು. ಅದು ಅಲ್ಲೇ ಇರ್ಲಿ, ಸದ್ಯಕ್ಕೆ ಇಷ್ಟು ಈ ಜನ್ಮಕ್ಕೆ ಸಾಕು, ತುಂಬಾ ಹೊರೆ ಎತ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಆಯ್ಕೆ ಮಾಡಿಕೊಂಡು ನಾವು ಒಂದು ಜನ್ಮದಲ್ಲಿ ನಾವು ಸೃಷ್ಟಿ ಮಾಡಿಕೊಂಡು ಒಂದು ತಂದೆ ತಾಯಿಯನ್ನ ಹುಡುಕೊಂಡು ನಾವು ಈ ಜನ್ಮವನ್ನ ತಾಳ್ತೀವಿ ಅಂತ ಹೇಳ್ಬೋದು. ಸೊ ಅದು ಪ್ರಾರಬ್ಧ ಕರ್ಮ ಅಂತ ಹೇಳ್ತೀವಿ. ಪ್ರಾರಬ್ಧ ಅಂದ್ರೆ ಇಲ್ಲಿಗೆ ನಾವು ಅನುಭವಿಸ್ಲಿಕ್ಕೆ ತರಬೇಕಾಗಿರುವಂತ ಕರ್ಮಗಳು ಅಂತ. ಅಂದ್ರೆ ಯಾವ ತರ ಹೇಳ್ಬೋದು ಅಂದ್ರೆ, ನಮ್ಮ ಅಡಿಗೆ ಮನೆಗೆ ಹೋದ್ರೆ ಅಡಿಗೆ ಮನೆಯಲ್ಲಿ ಒಂದು 50 kg ಅಕ್ಕಿ, ಮತ್ತೆ ಈ 10 kg ಬೇಳೆ, ಒಂದು 5 ಲೀಟ್ರು ಎಣ್ಣೆ, 1 ಲೀಟ್ರು ತುಪ್ಪ, ಬೆಲ್ಲ, ಆಮೇಲೆ ಏನ್ ಬೇಕಾದ್ರೂ ಒಂದು 100 ತರ ಐಟಮ್ ಇರುತ್ತೆ ಒಂದು ಅಡಿಗೆ ಮನೆಯಲ್ಲಿ. ಸೊ ನಾವು ಈಗ ತಿಂಡಿ ತಿನ್ಬೇಕು ಅಂದ್ರೆ ನಾವೇನ್ ಮಾಡ್ತೀವಿ, ಎಲ್ಲಾನು ತಂದು ಅಡಿಗೆ ಮನೆಗೆ ಪಾತ್ರೆಯಲ್ಲಿ ಹಾಕ್ಬಿಡ್ತೀವ ಇರೋದೆಲ್ಲ. ಸೊ ನಾವು ಅದನ್ನ ಮಾಡಲ್ಲ. 50 kg ಅಕ್ಕಿ ಹಾಕ್ಬಿಟ್ರೆ ಎಷ್ಟು ಜನಕ್ಕೆ ಆಗತ್ತೆ? 100 kg ಹಾಕ್ಬಿಟ್ರೆ 110 kg ಇದು ಬೇಳೆ ಹಾಕ್ಬಿಟ್ರೆ ಏನಾಗತ್ತೆ? ನಾವು ತಿನ್ನಕ್ಕಾಗಲ್ಲ, ಅದೆಲ್ಲ ವೇಸ್ಟ್ ಆಗತ್ತೆ. ಮತ್ತೆ ಆವಾಗ ಊಟ ಮಾಡಿದ್ಮೇಲೆ ಮತ್ತೆ ಒಂದು ಹೊತ್ತಿಗೆ ಮತ್ತೆ ಊಟ ಬೇರೆದ್ ಮಾಡ್ಬೇಕಾಗತ್ತೆ. ಅದು ಅಳ್ಸೋಗುತ್ತೆ, ಇಲ್ಲ ನೆಕ್ಸ್ಟ್ ಡೇಗೆ ತಿನ್ನಕ್ಕಾಗಲ್ಲ ಅದನ್ನ. ಸೊ ಅದೇನ್ ಮಾಡ್ತೀವಿ ಅಂದ್ರೆ, ಆ ಸಮಯಕ್ಕೆ ನಮಗೆ ಎಷ್ಟು ತಿನ್ನಕ್ಕಾಗತ್ತೋ ಅಷ್ಟು ಮಾತ್ರ ಇಷ್ಟು ಅಕ್ಕಿ, ಇಷ್ಟು ಬೇಳೆ, ಇಲ್ಲ ಬೆಲ್ಲದಿಂದ ಮಾಡಿ ಪೊಂಗಲ್ ಮಾಡ್ತೀವೋ, ಸ್ವೀಟ್ ಪೊಂಗಲ್, ಇಲ್ಲಾಂದ್ರೆ ಖಾರ ಪೊಂಗಲ್ ಮಾಡ್ತೀವೋ, ಇಲ್ಲ ಬಿಸಿಬೇಳೆ ಬಾತ್ ಮಾಡ್ತೀವೋ, ಅದು ಏನ್ ಸಲಕರಣೆಗಳು ಬೇಕು, ಏನ್ ಸ್ಪೈಸಸ್ ಬೇಕೋ ಅದನ್ನ ತಗೊಂಡು ನಾವು ಅಡಿಗೆ ಮಾಡಿ ಅದನ್ನ ಚೆನ್ನಾಗಿ ಅರಗಿಸ್ಕೊಂಡು, ಒಳ್ಳೆ ಅಡಿಗೆ ಮಾಡಿದ್ರೆ ಒಳ್ಳೆ ಚಪ್ಪರ್ಸ್ಕೊಂಡು ತಿಂತೀವಿ. ಆ ಅಡಿಗೆ ಸ್ವಲ್ಪ ಕೆಟ್ಟೋಯ್ತು ಅಂತ ಹೇಳಿದ್ರೆ ಅಯ್ಯೋ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಒಂದೊಂದೇ ತುತ್ತು ತಿಂತೀವಿ ಕಷ್ಟಪಟ್ಟು. ಆತರ ಈ ಜನ್ಮದ ಒಂದು ಅಡಿಗೆ ಅಂತ ಹೇಳ್ಬಿಟ್ಟು ನಾವು ತಗೊಂಡು, ಆ ಸಂಚಿತ ಕರ್ಮ ಅಂದ್ರೆ ಒಂದು ದೊಡ್ಡ ಬೆಟ್ಟದಷ್ಟು ಮಾತ್ರ ಇರುತ್ತೆ ಬೀಜಗಳ ಮೂಲಕ. ಓಕೆ, ಕರ್ಮದ ಬೀಜಗಳ ಮೂಲಕ ಅದು ಶೇಖರಣೆ ಆಗಿರುತ್ತೆ. ಇನ್ನು ಕಾರ್ಯರೂಪಕ್ಕೆ ಬರುವಂತದ್ದು ಇರುತ್ತೆ ಸಾಕಷ್ಟು. ಅದನ್ನ ನಾವು ಕರಗಿಸ್ಕೊಳ್ಬೇಕು ಅಂತ ಹೇಳ್ಬೇಕು. ನಾವು ಈ ಜನ್ಮಕ್ಕೆ ಏನ್ ಬೇಕೋ ಅದನ್ನ ತಗೊಂಡಿರ್ತೀವಿ. ಸೊ ಇದು ಆ ಜನ್ಮ ತಗೊಂಡಾಗ ನಮ್ಮ ದೇಹದಲ್ಲಿ ಅದು ಈ ಜನ್ಮಕ್ಕೆ ಏನ್ ಪ್ರಾರಬ್ಧ ತಗೊಂಡ್ಬರ್ತೀವೋ ಅದನ್ನ ಒಂದೊಂದು ಅಣುಗಳಲ್ಲಿ ಅದು ಶೇಖರಣೆ ಆಗಿ ಬರುತ್ತೆ. ಅಂದ್ರೆ DNA ಅಂತ ಹೇಳ್ತೀವಿ. DNA ಅಂದ್ರೆ ಏನು, ಒಂದೊಂದು ಅಣುವಲ್ಲೂ ಇರುವಂತ ಒಂದು ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆಸಿಡ್ ಅಂತ ಹೇಳ್ತೀವಿ. ಅದು ಮೆಮರಿ ತರ ಅದು. ಸೊ ಅದು ಪ್ರೋಗ್ರಾಮೇಬಲ್ ಮೆಮರಿ ಅಂತ ಹೇಳ್ತೀವಿ. ಪ್ರೋಗ್ರಾಮೇಬಲ್ ಮೆಮರಿ ಅಂದ್ರೆ ಯಾವಾಗ ಒಂದೊಂದು ಕ್ಷಣಕ್ಕೂ ಅದು ಬದಲಾವಣೆ ಮಾಡ್ಕೋಬಹುದು. ಈ ಜನ್ಮಕ್ಕೆ ನಾವು ವಿಕಲಾಂಗವಾಗಿ ನಾವು ಹುಟ್ಟಬೇಕು ಅಂತ ಇಟ್ಕೊಳ್ಳಿ. ಆ ಜನ್ಮ ತುಂಬಾ ಕಷ್ಟದಲ್ಲಿ ಫಾಸ್ಟ್ ಆಗಿ ಮುಗಿಸ್ಕೊಂಡು ಹೋಗ್ಬೇಕು ಜನ್ಮ ಅಂದಾಗ ನಾವು ಏನ್ ಮಾಡ್ತೀವಿ, ತುಂಬಾ ಕಷ್ಟದ ಒಂದು ಸಂಸಾರ, ತುಂಬಾ ಕಷ್ಟದ ಒಂದು ಜೀವನ, ಕೈಕಾಲ. ಈಗ ಅಷ್ಟವಕ್ರ ಅಂತ ನೀವು ನೋಡಿರ್ತೀರ, ಅಷ್ಟವಕ್ರ ಗೀತೆ ಅಂತ ನಾವು ಕೇಳಿರ್ಬೋದು. ಅಷ್ಟವಕ್ರ ಅವರು ತುಂಬಾ ಒಂದು ಫಿಸಿಕಲ್ ಲೇಯರ್ ಅಲ್ಲಿ ಕೆಲಸ ಮಾಡಕ್ ಆಗದೆ ಇರೋ ಹಂಗೆ ವಿಕಾರವಾಗಿ ಅವರು ಹುಟ್ಟುಕೊಂಡು ತುಂಬಾ ನಿಂದೆಯಿಂದ ಹೋಗಿ ತುಂಬಾ ಬಳಲಿ ನಡಲಿ, ಮತ್ತೆ ಜೊತೆಗೆ ಜ್ಞಾನ ಅಂತೂ ಪಡ್ಕೊಂಡು ಹೋಗಿರ್ತಾರೆ ಅವರು. ಸೊ ಆತರ ನಾವು ಸುಲಭದ ಒಂದು ದಾರಿನೂ ಹುಡುಕೋಬಹುದು. ಈಗ ಚಾಮುಂಡಿ ಬೆಟ್ಟ ಹತ್ಬೇಕು ಅಂದ್ರೆ ಮೆಟ್ಲಿಂದ ಹತ್ಬೋದು, ಗಾಡಿಯಿಂದಾನು ಹೋಗ್ಬೋದು.
ಇಲ್ಲಾಂದ್ರೆ ಹಂಗೆ ಬೇಕಾದ್ರೆ ಮೆಟ್ಲು ಇಲ್ದೇನೋ ಹಂಗೆ ಎತ್ಬೋದು ಬೆಟ್ಟದ ಮೂಲಕ, ತುಂಬಾ ಫಾಸ್ಟ್ ಆಗಿ ಹೋಗ್ಬೇಕು ಅಂತ ಹೇಳಿದ್ರೆ. ಅವಾಗ ಏನಾಗುತ್ತೆ, ಲಾಂಗ್ ರೂಟಿಂದ ತಗೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ಸಾಕಷ್ಟು ಇನ್ನು ಜನ್ಮಗಳು ಬೇಕಾಗುತ್ತೆ, ಸಮಯ ಜಾಸ್ತಿ ಬೇಕಾಗತ್ತೆ. ಇಲ್ಲ ಶಾರ್ಟ್ ಕಟ್ ಅಲ್ಲಿ ಹೋಗ್ಬಿಟ್ಟು ನಾವು ಬೇಗ ಕಷ್ಟಪಟ್ಟು ಹೊರಟೋಗ್ತೀವಿ ಅಂತ ಹೇಳ ಆ ಥರನ ಜನ್ಮ ನಾವು ತಗೋಬಹುದು. ತುಂಬಾ ಟಾರ್ಚರ್ ಕೊಡುವಂತ, ಹಿಂಸೆ ಕೊಡುವಂತ ಒಂದು ಸಂಸಾರ ಆಗಿರ್ಬೋದು, ಅತ್ತೆ ಮಾವ ಆಗಿರ್ಬೋದು. ಇದೆಲ್ಲ ಏನಪ್ಪಾ ಅಂದ್ರೆ ನಾವು ಬೇಗ ಮುಗಿಸ್ಕೊಂಡು ಬೇಗ ಇದನ್ನ ತಡ್ಕೊಳ್ತೀನಿ ನಾನು ಸ್ಥಿತಿ ಅಂತ ಹೇಳ್ಬಿಟ್ಟು ಆ ತರ ಆಯ್ಕೆ ಮಾಡಿ ಬಂದಿರ್ಬೋದು ನಾವು. ಓಕೆ, ಸೊ ಅದೆಲ್ಲ ಏನಾಗಿರುತ್ತೆ, ನಮ್ಮ ದೇಹದ ಒಂದೊಂದು ಅಣುವಲ್ಲೂ ಸಹ ಅದು ಕೂತಿರುತ್ತೆ ಮೆಮರಿ ತರ. ಅವಾಗ ಏನಾಗುತ್ತೆ, ಅದೇ ತರ ವರ್ತನೆ ಆಗುತ್ತೆ, ಅದೇ ತರ ವಾತಾವರಣ ಸೃಷ್ಟಿ ಆಗುತ್ತೆ, ಅದೇ ತರ ಬಂಧು ಮಿತ್ರರು ಸಿಗ್ತಾರೆ. ಓಕೆ, ಅದು ಅನುಭವ ಕೊಡ್ತಾ ಹೋಗುತ್ತೆ ನಮಗೆ. ಬಟ್ ಇದರಲ್ಲಿ ಎರಡು ತರ ಒಂದು ವಿಚಾರಗಳು ನಾವು ನೋಡ್ಬೇಕು ಇದರಲ್ಲಿ. ಅಂದ್ರೆ ಈಗ ಪ್ರಾರಬ್ಧ ಅಂತ ನಾವು ತಗೊಂಡ್ ಬಂದಿರ್ತೇವೆ, ಅನುಭವಿಸ್ತೀವಿ. ಹುಟ್ಟವಾಗ ಕಣ್ಣು ಕಾಣದೇ ಇರ್ಬೋದು, ಇಲ್ಲ ಕೈಕಾಲು ಸ್ವಾಧೀನ ಇಲ್ಲದೆ ಇರೋಂಥ ಪರಿಸ್ಥಿತಿ ಇರ್ಬೋದು, ಮಾತು ಸರಿಗ್ ಬರದೇ ಇರ್ಬೋದು, ಇಲ್ಲಾಂದ್ರೆ ಎಲ್ಲವೂ ಒಂದು ಮಹಾರಾಜನ ಒಂದು ಒಂದು ಅರಮನೆಯಲ್ಲಿ ನಾವು ಹುಟ್ಟಿರ್ಬೋದು. ಸೊ ಎಲ್ಲ ಏನಪ್ಪಾ ಅಂದ್ರೆ ನಾವು ಮಾಡ್ಕೊಂಡು ಬಂದಿರೋಂಥ ಇನಿಷಿಯಲ್ ಆಗಿ ಆ ತರ ಇರುತ್ತೆ ಪರಿಸ್ಥಿತಿ. ಬಟ್ ಏನಪ್ಪಾ ಅಂದ್ರೆ ಪ್ರತಿಯೊಂದು ಕ್ಷಣದಲ್ಲೂ, ಪ್ರತಿಯೊಂದು ಸನ್ನಿವೇಶದಲ್ಲೂ ನಮಗೆ ಆ ಪ್ರಾರಬ್ಧಕ್ಕೆ ನಾವು ತಂದಿರುವಂತ ಸನ್ನಿವೇಶಗಳಿಗೆ ಯಾವ ತರ ಸ್ಪಂದಿಸ್ತೀವಿ ಅನ್ನೋದು ನಮ್ಮ ಕೈಲಿರುತ್ತೆ. ಸ್ಪಂದಿಸೋದು ಅಂದ್ರೆ ಏನ್ ಹೇಳ್ತೀವಿ ಅಂದ್ರೆ, ಈಗ ನೋಡಿ, ನಮ್ಗೆ ತುಂಬಾ ಯಾರೋ ಒಬ್ರು ತುಂಬಾ ಬೈತಾ ಇರ್ತಾರೆ, ತುಂಬಾ ಟಾರ್ಚರ್ ಕೊಡ್ತಾ ಇರ್ತಾರೆ. ಅದ ಟಾರ್ಚರ್ನ ನಾವು ಸಹಿಸ್ಕೊಂಡು ಮೌನವಾಗಿರ್ಬೋದು, ಇಲ್ಲಾಂದ್ರೆ ಕೋಪ ಬಂದು ಜಗಳಕ್ಕೆ ಇಳಿದು ಹೊಡೆದಾಡ್ಬೋದು. ಸೊ ಅದಕ್ಕೆ ಏನಂದ್ರೆ, ಅದಕ್ಕೆ ನಾವು ಫ್ರೀ ವಿಲ್ ಅಂತ ಹೇಳ್ತೀವಿ. ಓಕೆ, ಫ್ರೀ ವಿಲ್ ಅಂತ ಹೇಳಿದ್ರೆ ನಮಗೆ ಆಯ್ಕೆ ಅನ್ನೋದಿರುತ್ತೆ, ಮುಕ್ತವಾಗಿ ನಮ್ಗೆ ಆಯ್ಕೆ ಇರುತ್ತೆ. ನಾನು ಯಾವುದೇ ಒಂದು ಸ್ಥಿತಿಯಲ್ಲೂ, ಸನ್ನಿವೇಶದಲ್ಲೂ, ಈಗ ನಾನು ಕಿವುಡ, ನಾನು ಕುರುಡ ಅಂತ ಹೇಳ್ಬಿಟ್ಟು ಇಡೀ ಜನ್ಮನ ದುಃಖ ಪಡ್ಬೋದು. ಇಡೀ ಜನ್ಮ ದುಃಖ ಪಟ್ಟು ನಾವು ತುಂಬಾನೇ ಹಿಂಸೆ ಪಟ್ಕೊಂಡು ಹೋಗೋದು. ಈಗ ನಮ್ಗೆ ಕುರುಡ ಅಂತ ಹೇಳ್ಬಿಟ್ಟು ಕಣ್ಣು ಕಾಣಿಸ್ತಾ ಇದ್ರು ನಾವು ಕೈಕಾಲು ಆಡಿಸ್ಬೋದು, ಮಾತಲ್ಲಿ ನಾವು ಅಮೃತವನ್ನು ಸುರಿಸ್ಬೋದು, ಹಾಡುಗಳು ಅಭ್ಯಾಸ ಮಾಡ್ಬೋದು, ಸಂಗೀತ ಕಲಿಬೋದು. ಓಕೆ, ಏನ್ ಬೇಕಾದ್ರೂ ಬೇರೆ ಬೇರೆ ಕೆಲಸಗಳನ್ನ ನಾವು ಕಲಿತು ಒಂದು ಕ್ರಿಯಾಶೀಲತೆ ಬೆಳೆಸ್ಕೋಬಹುದು. ಜೊತೆಗೆ ಕುರುಡರಿಗೆ ಒಂದು ಮೂರನೇ ಕಣ್ಣಿನ ಅನುಭವಗಳು ತುಂಬಾ ಚೆನ್ನಾಗಿರುತ್ತೆ, ಇಂಟ್ಯೂಷನ್ ಮಾಡ್ಬೋದು, ಧ್ಯಾನ ಮಾಡ್ಬೋದು. ಸೊ ನಾನು ವಿಚಾರಗಳ ಮೂಲಕ ನಾನು ಏನೆಲ್ಲ ಬೇಕಾದ್ರೂ ನಾವು ಸೃಷ್ಟಿ ಮಾಡ್ಬೋದು ಸ್ನೇಹಿತರೆ. ಆ ಜೀವನವನ್ನ ತುಂಬಾ ಸಫಲತೆಯಿಂದ, ತುಂಬಾ ಒಂದು ವಿಜೃಂಭಣೆಯಿಂದನೂ ನಡೆಸ್ಬೋದು. ಇಲ್ಲ ಒಂದೊಂದು ಹೆಜ್ಜೆಲ್ಲೂ ನಾವು ದುಃಖದಿಂದ ಬರೀ ಕಂಪ್ಲೇಂಟ್ ಮಾಡ್ಕೊಂಡು ಇರ್ಬೋದು. ಓಕೆ, ಸೊ ಇದು ಆಯ್ಕೆ ಅನ್ನೋದು ನಮ್ಮ ಕೈಲಿದೆ. ಈಗ ನಾವು ಹೇಳ್ತೀವಿ, ಒಂದು ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ, ಈ ಮೌನ, ಒಬ್ಬ ಒಬ್ಬ ಮಾತು ಬರ್ದೇ ಇರೋವನು, ಕಿವಿ ಕೇಳಿಸ್ದೇ ಇರೋವನು, ಓಕೆ, ಅವ್ರಿಗೂ ಅವರೆಲ್ಲ ಏನೂ ಆಗ್ಬಾರ್ದಲ್ಲ ಅಂತ ಹೇಳಿದ್ರೆ ಆಗಲ್ಲ. ಈ ಮನಸ್ಸಿನ ವಿಚಾರಗಳು ಮತ್ತೆ ವಿಚಾರಗಳನ್ನ ನಾವು ಸ್ಟಾಪ್ ಮಾಡೋಕ್ಕಾಗಲ್ಲ. ಭಾವನೆಗಳು, ಅವನ ಭಾವನೆಯಲ್ಲಿ ಏನ್ ನಡೀತಾ ಇದೆ ಅಂತ ನಾವು ಹೇಳಕ್ಕಾಗಲ್ಲ. ಜೈಲಲ್ಲಿ ಹಾಕ್ಬಿಟ್ಟಿರ್ತೀವಿ, ಅವ್ನಿಗೆಲ್ಲ ಏನ್ ಬೇಕಾದ್ರೂ ಊಟ ಸಲಕರಣೆ ಎಲ್ಲ ಕೊಡ್ತಾ ಇರ್ತಾರೆ. ಬಟ್ ಅವ್ರಿಗೇನು ಕಾಡಬಾರ್ದಲ್ಲ, ಅವ್ನಿಗೆ ಜ್ಞಾನೋದಯ ಸಿಗ್ಬೇಕಲ್ಲ ಅಂತ ಹೇಳಿದ್ರು ಅದು ಸಿಗೋದಿಲ್ಲ. ಯಾಕಂದ್ರೆ ಅವರು ಜೈಲಲ್ಲಿದ್ದು ಎಲ್ಲಾ ಸಲಕರಣೆಗಳು ಅವನ ಹತ್ರ ಇದ್ದು ಅಂತಂದ್ರು ನರಳುವಿಕೆ ಅನ್ನೋದು ತಗೊಳಕ್ ಆಗಲ್ಲ. ಯಾಕಂದ್ರೆ ಆ ಮನಸ್ಸಿನ ಭಾವನೆಗಳು ಯಾವ ತರ ಹುಟ್ಟುತ್ತಾ ಇರ್ತವೆ, ಮನಸ್ಸಿನ ವಿಚಾರಗಳು, ಅದಕ್ಕೆ ಕಿವುಡುತನ ಇಲ್ಲ, ಅದಕ್ಕೆ ಮೂಗುತನ ಇಲ್ಲ. ಅರ್ಥ ಆಯ್ತಲ್ಲ? ಸೊ ಈಗ ಮಾತಿಗೆ ಮೂಕ ಅಂತ ಹೇಳ್ತೀವಿ, ಕಿವಿಯಲ್ಲಿ ಕೇಳಿಸೋದಕ್ಕೆ ಕಿವುಡುತನ ಇರುತ್ತೆ, ಕಣ್ಣು ಕಾಣಿಸ್ತಾ ಇರೋದು ಕುರುಡ್ರು ಅಂತ ಹೇಳ್ತೀವಿ. ಈ ಮೂರನ್ನ ನಾವು ಕಡತ ಮಾಡ್ಕೊಂಡ್ರು ಸಹ ಅವ್ ಕಿವಿ ಕೇಳಲ್ಲ, ಕಣ್ಣು ಕಾಣಿಸಲ್ಲ, ಮಾತಾಡಕ್ ಬರಲ್ಲ. ಅಂತವ್ರಿಗೆ ನಾವು ಜೈಲಲ್ಲಿ ಕೂಡಿಸಿ ಬೇಕಾಗಿರೋ ಊಟ ತಿಂಡಿ ಕೊಟ್ರು, ಏನ್ ನೀವು ಅವ್ರನ್ನ ಸಲಕರಣೆ ಕೊಟ್ರು, ಅವಾಗ ಏನಾಗತ್ತೆ ಅಂದ್ರೆ ಭಾವನೆಗಳು ಮತ್ತೆ ಮನಸ್ಸಿಗೆ ಕಿವುಡುತನ ಮತ್ತೆ ಮೂಗುತನ ಏನೂ ಇಲ್ಲ. ಅದಕ್ಕೆ ಏನೇನೋ ಕಾಣಿಸ್ತಾ ಇರುತ್ತೆ, ಏನೇನೋ ಸೃಷ್ಟಿ ಮಾಡ್ಕೋಬಹುದು,
ಒಂದೊಂದು ಸೃಷ್ಟಿಯಲ್ಲೂ ಭಯವನ್ನು ಹುಟ್ಟಿಸ್ಕೋಬಹುದು, ಯಾರು ಬೇಕಾದ್ರೂ ದ್ವೇಷ ಹುಟ್ಟಿಸ್ಬೋದು. ಬಾಯಲ್ಲಿ ಏನು ಬರ್ದೇ ಇದ್ರು ಮನಸ್ಸಿನ ಮಾತಿಂದ ವೇಗವಾಗಿ ಅದನ್ನ ರೇಡಿಯೇಷನ್ ಮಾಡ್ಬೋದು, ಆ ವಿಚಾರಗಳು, ಭಾವನೆಗಳು, ಅದೆಲ್ಲ. ಅದರಿಂದ ಏನಾಗುತ್ತೆ, ಮತ್ತೆ ಕರ್ಮಗಳು ಸೃಷ್ಟಿ ಮಾಡ್ತವೆ, ಮತ್ತೆ ಬೀಜಗಳು ಬಿತ್ತನೆ ಆಗ್ತಾ ಇರ್ತವೆ. ಮತ್ತೆ ಅವರ ಹುಟ್ಟುವಂತ ಭಾವನೆಯಿಂದ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಅಲ್ಲೇ ಕೊಲ್ಯಾಪ್ಸ್ ಆಗಿ ಸಾಯ್ಬೋದು. ಓಕೆ, ಇಲ್ಲಾಂದ್ರೆ ಖುಷಿಯಾಗಿದ್ದು, ಅಯ್ಯೋ ಎಷ್ಟು ಮೌನವಾಗಿದೆ, ಎಷ್ಟು ಶಾಂತವಾಗಿದೆ, ತುಂಬಾ ಚೆನ್ನಾಗಿದೆ ಈ ಜನ್ಮ ಅಂತ ಹೇಳ್ಬಿಟ್ಟು, ಯಾರೋ ಒಂದು ಜಂಜಾಟನ ಇಲ್ಲ ಅಂತ ಒಂದು ಖುಷಿಯಿಂದ ಜ್ಞಾನೋದಯ ಸ್ಥಿತಿಗೆ ಹೋಗಿ ಧ್ಯಾನಕ್ಕೆ ಹೋಗ್ಬೋದು ಅವರ ಅಂತರ್ಜ್ಞಾನದಿಂದ. ಸೊ ಸ್ನೇಹಿತರೆ, ಇದು ಜಸ್ಟ್ ಒಂದು ಇಂಟ್ರಡಕ್ಷನ್, ಕರ್ಮಗಳು, ಕರ್ಮದ ಸಿದ್ಧಾಂತ, ಇದ್ರ ಬಗ್ಗೆ ಅಂತ. ಓಕೆ, ಸೊ ಎಲ್ಲದಕ್ಕೂ ಒಂದು ಆಯ್ಕೆ ಅನ್ನೋದು ನಮ್ಮ ಕೈಲಿರುತ್ತೆ. ಎಷ್ಟೇ ಒಂದು ಕಷ್ಟವಾದ ಒಂದು ಪರಿಸ್ಥಿತಿಯಲ್ಲಿ, ಎಷ್ಟೇ ಒಂದು ಎಷ್ಟೋ ಜನ್ಮಗಳ ಒಂದು ಏನೋ ಬೀಜಗಳು ಇಲ್ಲ ವಿಚಾರಗಳು, ಕರ್ಮಗಳು ನಾವು ಸಂಚಿತ ಕರ್ಮದಲ್ಲಿ ಇದ್ರೂ ಸಹ ಒಂದು ಕ್ಷಣದಲ್ಲಿ ನಮಗೆ ಜ್ಞಾನ ಸಿಕ್ಕಿದ್ರೆ ಆ ಕ್ಷಣದಲ್ಲಿಂದ ನಾವು ನಮ್ಮ ದಾರಿನ ಬದಲಾವಣೆ ಮಾಡ್ಕೊಂಡು ಹೋಗ್ಬೋದು. ಓಕೆ, ಈಗ ನಾನು ಯೂಶ್ವಲಿ ಹೇಳ್ತಾ ಇರ್ತೀನಿ, ಊಟ ಸಿಗದೆ ಇರೋ ಪರಿಸ್ಥಿತಿಗೆ ನಾವು ನರಳಿ ಸಾಯ್ಬೋದು. ಓಕೆ, ಆಗಲ್ಲ ಅಂತ ಹೇಳ್ಬಿಟ್ಟು ಕೊಲ್ಯಾಪ್ಸ್ ಆಗ್ಬೋದು. ಅಯ್ಯೋ ಒಂದೊತ್ತು ಊಟ ಸಿಕ್ಕಿಲ್ಲ ಅಂತ ಹೇಳಿ ನಾನು ಒಂದು ವಾರ ಊಟ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸುಸ್ತಾಗಿ ಹಾಸಿಗೆ ಹಿಡಿಬೋದು. ಬಟ್ ನಾನು ಉಪವಾಸ ಮಾಡ್ತಾ ಇದ್ದೀನಿ ಅನ್ಕೊಂಡು ಖುಷಿಯಾಗಿ ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡು ದೇಹ ಎಲ್ಲ ಬಾಧೆಗಳಿಂದ ಆಚೆ ಬರ್ಬೋದು. ಯಾಕಂದ್ರೆ ಉಪವಾಸ ಮಾಡೋದು ಎಲ್ಲ ಆರೋಗ್ಯ ಕೊಡುತ್ತೆ, ನಮಗೆ ಮನಸ್ಸಿಗೆ ಸ್ಥಿತಿ ಕೊಡುತ್ತೆ, ಒಂದು ವಿಲ್ ಪವರ್ ಕೊಡುತ್ತೆ, ದೇಹಕ್ಕೆ ಶುದ್ಧತೆ ಕೊಡುತ್ತೆ, ಧ್ಯಾನದ ಸ್ಥಿತಿ ಕರ್ಕೊಂಡು ಹೋಗುತ್ತೆ. ಸೊ ಒಂದು ಮನಸ್ಸು ಏನಿರುತ್ತೆ, ಒಂದು ವಿಚಾರ ಭಾವನೆ, ಅಯ್ಯೋ ಊಟ ಮಾಡಿಲ್ಲ, ನನಗೆ ಶಕ್ತಿಹೀನನಾಗ್ಬಿಡ್ತೀನಿ, ಏನೂ ಇಲ್ಲ ನನಗೆ ಅಂದ್ಬಿಟ್ಟು ಕೊಲ್ಯಾಪ್ಸ್ ಆಗ್ಬೋದು. ಇಲ್ಲಾಂದ್ರೆ ನಾನು ಶಕ್ತಿಯುತವಾಗಿರ್ಬೋದು, ನಾನು ಉಪವಾಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಜಾಲಾಡ್ಬೋದು, ಓಡಾಡ್ಬೋದು. ಸೊ ಆಯ್ಕೆಯಿಂದ ಏನಾಯ್ತು, ನಮ್ಮ ದೇಹ ಎದ್ದು ನಿಂತ್ಕೊಳ್ತು, ಎಲ್ಲ ಕಡೆ ಓಡಾಡ್ತು, ಎಲ್ಲ ಆಕ್ಟಿವ್ ಆಗ್ಬಿಟ್ವಿ, ಒಳ್ಳೆ ಚಿಟ್ಟೆ ಹಕ್ಕಿ ತರ ಹಾರಾಡ್ತಾ ಇದ್ವಿ. ಇನ್ನೊಂದು ವಿಚಾರ ಬಂದಾಗ ಭಯ ಶುರು ಆಯ್ತು, ಅಯ್ಯೋ ಊಟ ಇಲ್ದೇ ಅಂದ್ರೆ ಕೈ ಕಾಲು ಆಡ್ಸಲ್ಲ, ನಾನು ಸುಸ್ತಾಗ್ಬಿಡ್ತೀನಿ, ಬಿದ್ದೋಗ್ಬಿಡ್ತೀನಿ, ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ, ಅಸಿಡಿಟಿ ಆಗ್ಬಿಡುತ್ತೆ ಅಂತ ಇನ್ನೊಂದು ವಿಚಾರ ಹೇಳ್ತು. ಸೊ ಎರಡೂ ವಿಚಾರಗಳು ತದ್ವಿರುದ್ಧ, 180 ಡಿಗ್ರೀಸ್ ಅಂತ ಹೇಳ್ತೀವಿ. ಒಂದು ಉತ್ತರಕ್ಕೆ ಹೋದ್ರೆ ಒಂದು ದಕ್ಷಿಣಕ್ಕೆ ಹೋಗ್ತಾ ಇರುತ್ತೆ. ಸೊ ಎರಡು ವಿಚಾರಗಳು ಅಷ್ಟೇ. ಸೊ ಅದರಿಂದ ಏನಾಯ್ತು, ತುಂಬಾನೇ ಬದಲಾವಣೆಗಳು ಬಂತು. ಓಕೆ, ಸೊ ಸ್ನೇಹಿತರೆ, ಪ್ರತಿಯೊಂದು ಕ್ಷಣ, ಒಂದೊಂದು ಸನ್ನಿವೇಶದಲ್ಲೂ ನಮಗೆ ಆಯ್ಕೆ ಇರುತ್ತೆ. ಒಂದೊಂದು ಸನ್ನಿವೇಶದಲ್ಲೂ ನರಳೋದು ನಮ್ಮ ಕೈಲಿದೆ, ವಿಜೃಂಭಿಸೋದು ನಮ್ಮ ಕೈಲಿದೆ ಅಂತ ನಾವು ಹೇಳ್ಬೋದು. ಓಕೆ, ಸೊ ಯಾವಾಗ ಈ ನರಳೋದು ನನ್ನ ಕೈಲಿದೆ, ವಿಜೃಂಭಣೆಯಿಂದ ಇರೋದು ನನ್ನ ಕೈಲಿದೆ ಅನ್ನೋ ಗೊತ್ತಾಗತ್ತಲ್ಲ, ಅದು ಜ್ಞಾನೋದಯ ಸ್ಥಿತಿ ಅಂತ ಹೇಳ್ತೀವಿ. ಅದು ಕೃಷ್ಣನ ಒಂದು ಅರಿವಿನ ಸ್ಥಿತಿ ಅಂತ ಹೇಳ್ತೀವಿ. ಕೃಷ್ಣ ಕಾನ್ಶಿಯಸ್ನೆಸ್ ಅಂತ ಹೇಳಿದ್ರೆ ಏನು ಅಲ್ಲ, ಲೀಲೆ, ನನ್ನ ಈ ಜೀವನನೇ ಒಂದು ಲೀಲೆ ಅಂತ ತಿಳ್ಕೊಳ್ಳೋದು. ನಾನೇ ಆ ದೈವ, ನನ್ನಿಂದನೇ ಎಲ್ಲ ಸೃಷ್ಟಿ ಆಗ್ತಾ ಇದೆ, ನಾನೇ ಅದನ್ನ ವಿಚಾರಗಳನ್ನ ನಾನೇ ದೃಷ್ಟಿಯಿಂದ ನಾನು ನೋಡ್ತಾ ಇದ್ದೀನಿ, ವಿಚಾರಗಳು ನಾನು ನೋಡ್ತಾ ಇದ್ದೀನಿ, ಭಾವನೆಗಳು, ನನ್ನ ಭಾವನೆಗಳು ಹುಟ್ಟುತ್ತಾ ಇದೆ. ಈ ಜೀವನದಲ್ಲಿ ನಾನು ಯಾವ ತರ ಬೇಕಾದ್ರೂ ನಾಟಕ ಮಾಡ್ಬೋದು, ಡೈಲಾಗು, ಒಬ್ಬ ವಿಲನ್ನು ಆಗ್ಬೋದು, ಹೀರೋನು ಆಗ್ಬೋದು, ಹೆಣ್ಣು ಆಗ್ಬೋದು, ಗಂಡು ಆಗ್ಬೋದು, ಅನ್ನೋದೇನು ನಾವು ಮುಂದೆ ಒಂದು ಫಿಲ್ಮ್ ತರ ಕಾಣಿಸ್ತೀವೋ, ಒಂದು ನಾಟಕದ ರೂಪವಾಗಿ ನಾವು ನೋಡ್ತೀವೋ, ಅವಾಗ ನಮಗೆ ಜ್ಞಾನೋದಯ ನಾವು ಹೊಂದ್ಕೊಂಡಿದೀವಿ. ಮತ್ತೆ ವಿಚಾರಗಳು ನಾವು ಸೃಷ್ಟಿ ಮಾಡ್ತಾ, ಎಲ್ಲ ನಮ್ಮ ಕೈಲಿದೆ, ನಾನೇ ಅದರ ಮೂಲ ಬಿಂದು, ನಾನೇ ಸೃಷ್ಟಿಕರ್ತ ಅದಕ್ಕೆ ಅಂತ ನಾವು ಯಾವಾಗ ನಮಗೆ ಅರಿವಾಗುತ್ತೋ, ಅದು ಜ್ಞಾನೋದಯ ಸೃಷ್ಟಿ. ಅಂದ್ರೆ ಈ ಜನ್ಮದಲ್ಲೇ ಇದ್ದು ನಾವು ನಿರ್ವಾಣವನ್ನ ಹೊಂದಿದೀವಿ ಅಂತ. ಈಗ ಪತ್ರಿಜಿಯವರು ಏನು ಹೇಳ್ತಾ ಇದ್ರು, ಅವ್ರಿಗೆ ಗೊತ್ತು, ಒಂದು ಸೀನಲ್ಲಿ ಜೋರಾಗಿ ಯಾರಾಗಾರು ಬಂದು ಬೈದು ಅವ್ರನ್ನ ಬುದ್ಧಿ ಕಲ್ಸಕ್ಕೂ ಇದು ಮಾಡ್ತಾರೆ, ಪಕ್ಕದಲ್ಲೇ ಕೋಪ ಬಂದಂಗೆ ಜೋರಾಗಿ ಏರ್ಸ್ತಾರೆ, ಪಕ್ಕದಲ್ಲೇ ಚೆಕ್ ಅಂತ ಯಾರೋ ಬರ್ತಾರೆ, ಆವ ಸ್ವಾಮೀಜಿ ಅಂದ್ಬಿಟ್ಟು ಅವ್ರ ಜೊತೆ ಚೆನ್ನಾಗಿ ಡೈಲಾಗ್ ಹೊಡೆದು ಕಾಮಿಡಿ ಮಾಡಿ ಚೆನ್ನಾಗಿ ಚಾವ ಮಿರ್ಚಿ ಬಜ್ಜಿ ಖಾಯಂಗೆ ಅಂತ ಹೇಳ್ಬಿಟ್ಟು, ಮಿರ್ಚಿ ಬಜ್ಜಿ ತಿನ್ನ ಮಂಡಕ್ಕಿ ತಿನ್ನ ಅಂತ ಹೇಳ್ಬಿಟ್ಟು ಒಗ್ಗರಣೆ ತಿಂದು ಆರಾಮಾಗಿರ್ತಾರೆ. ಒಂದ್ ಕಡೆ ಅವರು ಯಾರಿಗೆ ಬೈದು ಅವ್ರಿಗೆ ಚೆನ್ನಾಗಿ ಬುದ್ಧಿವಾದ ಏನೋ ಹೊಡೆದು ಮಾಡಿರ್ತಾರೋ ಅವ್ರಿಗಂತೂ ಫುಲ್ ಟೆನ್ಷನ್. ಇವರು ನಾಟಕ ತರ ಮತ್ತೆ ಚೆಕ್ ಅಂತ ಬೇರೆ ಸೀನ್ ಚೇಂಜ್ ಮಾಡಿ ಮಜಾ ಮಾಡ್ತಾ ಇರ್ತಾರೆ.
ಒಂದು ಮಗು ಯಾವ ತರ ಒಂದು ಕ್ಷಣದಲ್ಲಿ ಹತ್ತು ಚೆಕ್ ಅಂತ ಒಂದ್ ಕ್ಷಣಕ್ಕೆ ನಗುತ್ತಲ್ಲ, ಆ ತರ ಮಗುವಿನ ಸ್ಥಿತಿಯಲ್ಲಿ ಇರ್ತಾರೆ ತ್ರಿಜಿ ಅಂತ. ಸೊ ನಾವು ಸಹ PSSM ಮಾಸ್ಟರ್ಗಳಾಗಿರ್ಬೋದು, ಯಾವಾಗಲೂ ಒಂದು ಧ್ಯಾನ ಸ್ಥಿತಿಯಲ್ಲಿ ಇರೋದ್ರಿಂದ ಎಲ್ಲವೂ ಒಂದು ನಾಟಕ, ಒಂದು ಲೀಲೆ ಅನ್ನೋದು ಒಂದು ಸ್ಥಿತಿಗೆ ನಾವೆಲ್ಲ ಬಂದಿರ್ತೀವಿ, ಬರ್ತಾ ಇರ್ತೀವಿ. ಈ PSSM ಮೂಲಕ ಬರುವಂತ ಎಲ್ಲಾ ಮಾಸ್ಟರ್ಗಳು ಒಂದು ಹಾದಿ ಹಿಡ್ಕೊಂಡಿರ್ತಾರೆ ಅಂತ ನಾವು ಹೇಳ್ಬೋದು. ಸೊ ಸ್ನೇಹಿತರೆ, ಇಷ್ಟು ಹೇಳ್ತಾ ಇವತ್ತಿನ ಈ ಮಾತನ್ನ ಮುಗಿಸ್ತೀನಿ. ಕರ್ಮದ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಅಂದ್ರೆ ಇದನ್ನೇ ನಾವು ಒಂದು ವಾರನೂ ಮಾತಾಡ್ಬೋದು, ಒಂದು ದಿನಾನೂ ಮಾತಾಡ್ಬೋದು. ಬಟ್ ಎಲ್ಲರೂ ಮಾಸ್ಟರ್ಸ್ ಇರೋದ್ರಿಂದ ತುಂಬಾ ಸರಳ ಭಾಷೆಯಲ್ಲಿ ಒಂದು ಸಮರಿ ತರ, ಟಿಪ್ಪಣಿ ತರ ಮಾಡಿ ನಾನು ಇದನ್ನ ಹಂಚ್ಕೊಂಡಿದ್ದೀನಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಎಲ್ಲರಿಗೂ. ಯಾರು ಪ್ರಶ್ನೆಗಳಿದ್ರೆ ಇಲ್ಲ ನಿಮ್ಮ ವಿಚಾರಗಳೇನಾದ್ರು ಮಂಡಿಸ್ಬೇಕು ಅಂದ್ರೆ ನೀವು ವ್ಯಕ್ತಪಡಿಸ್ಬೋದು ಸರ್. ಥ್ಯಾಂಕ್ ಯು ಸರ್. ಅದ್ಭುತವಾಗಿದೆ ಕಾನ್ಸೆಪ್ಟ್, ಸಿಂಪಲ್ ಆಗಿ, ಸೀರಿಯಸ್ಲಿ ತುಂಬಾ ಚೆನ್ನಾಗಿತ್ತು ಸರ್. ಮಾಸ್ಟರ್ಸ್ ಪ್ರಶ್ನೆ ಕೇಳಿ, ವೆರಿ ಇಂಪಾರ್ಟೆಂಟ್. ಇವೆಲ್ಲ ತಿಳ್ಕೊಳ್ಳೇಬೇಕು, ಯಾರಿಗ್ ಗೊತ್ತಿಲ್ಲ ಕೇಳಿ. ಇನ್ನೂ ವಿಷಯಗಳಿದೆ ಸರ್ ಹತ್ರ, ಬಟ್ ಸಿಂಪಲ್ ಆಗಿ ತಂದಿದ್ದಾರೆ ಅದ್ಭುತವಾಗಿ. ಸೊ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಾವೆಲ್ಲ ಪ್ರಾಪಂಚಿಕದಲ್ಲಿ ಇದೀವಿ, ಖಂಡಿತ ಇವೆಲ್ಲ ಬಂದೇ ಬರ್ತವೆ ಎಲ್ರು. ಅಶೋಕ್ ಮಾತಾಡಿ. ಅಶೋಕ್ ಮಾತಾಡಿ, ಅನ್ಮ್ಯೂಟ್ ಆಗುತ್ತೆ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ. ನಮಸ್ತೆ ಸರ್. ಆ ಉಪವಾಸ ಅನ್ನೋದು ಮತ್ತೆ ಏನು ನಾವು ಹೆಂಗೆ ತಗೋತೀವಿ ಅದು ಮನ್ಸದ ಮೇಲೆ ಬೀಳ್ತದೆ ಅನ್ನೋದು ನಿಜ. ನಾನು ಅನುಭವಿಸಿದೀನಿ. ಸರ್ಕಾಸ ಇವಾಗಲ್ಲ, 2 ವರ್ಷದ ಹಿಂದೆನೆ ಕೇಳಿದೀನಿ ಇದು. ಉಪವಾಸ ಇದ್ರುವೆ ಓಡಾಟ ನಮ್ಗೆಲ್ಲ ಹಂಗೆ ಇರ್ತದೆ. ಮತ್ತೆ ನಮ್ಗ್ ಊಟ ಮಾಡಿಲ್ಲ ಅನ್ನೋದು ನಮ್ ಮೈಂಡ್ ಬರ್ಬಾರ್ದು. ಅದ್ ನಾವು ಹೆಂಗ್ ತಗೋತೀವಿ ನಮ್ ಮೈಂಡ್ ಹಂಗೆ ಚುರುಕುತನ ನಮ್ಮಲ್ಲಿ ಜಾಸ್ತಿ ಸ್ಪ್ರೆಡ್ ಆಯ್ತದೆ. ಮತ್ತೆ ನಾವು ಚೆನ್ನಾಗ್ ಓಡಾಡ್ತೀವಿ, ಆಕ್ಟಿವ್ ಆಗಿರ್ತೀವಿ. ಮೈಂಡ್ಗೆ ಯಾವಾಗ ನಮ್ಗ್ ಬತ್ತು ಊಟ ಮಾಡಿಲ್ಲ ಅಂತ, ಅವಾಗ ನಾವು ಎದ್ದೇಳಕ್ ಆಗಲ್ಲ, ಕೂರಕ್ ಆಗಲ್ಲ. ಅಯ್ಯೋ ನಾನೇನು ತಿಂದಿಲ್ಲ, ನಾನೇನು ಕುಡ್ದಿಲ್ಲ, ನಾನೇನು ಯೂಸ್ ಮಾಡಿಲ್ಲ ಅನ್ನೋದು ನನ್ನಲ್ಲಿ ನನ್ಗನ್ಭೋಗ ನಾನು ಹೇಳ್ತೇನೆ. ಆದ್ರೆ ಜನ ಜಾಸ್ತಿ ಚೆನ್ನಾಗ್ ಮಾಡ್ತೀವಿ. ಧ್ಯಾನ ಮಾಡ 3 ಟೈಮ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತೀವಿ. ಮಧ್ಯಾಹ್ನ, ಬೆಳಿಗ್ಗೆ, ರಾತ್ರಿ ಏನ್ ಹೇಳಿದ್ದಾರೆ ಅಷ್ಟು ಮಾಡಿದ್ರೆ ನಾವು ಇನ್ನೂ ಉನ್ನತಿಗೆ ಹತ್ತಕಾಲಿ ನಾವ್ ಮಾಡೋದ್ರಲ್ಲಿ ಚೆನ್ನಾಗಿರ್ತೀವಿ. ಮೈಂಡ್ ಬರ್ಬಾರ್ದು, ಯಾವ್ದುವೆ ನಾವು ಯಾವ್ದು ತಗೋಬಾರ್ದು. ಯಾವ್ದೇ ಆಗಿರ್ಬೋದು, ಯಾವ್ದೇ ವಿಷಯ ಆಗಿರ್ಬೋದು, ಗಾಡಿ ಓಡ್ಸೋದಾಗಿರ್ಬೋದು, ನಮ್ ಮನೇಲಿ ಪ್ರಾಬ್ಲಮ್ ಇರ್ಬೋದು, ಇನ್ನೊಂದ್ ಇರ್ಬೋದು, ಅದ್ ಮೈಂಡ್ ಅಲ್ಲಿ ಕೂತ್ಕೋತು ಅಂದ್ರೆ ನಾವ್ ಯಾವ್ದನ್ನು ಸಾಧನೆ ಮಾಡಕ್ ಆಗಲ್ಲ. ನಾವು ತಗೊಂಡ್ರೆ ಅಷ್ಟು ಚೆನ್ನಾಗಿರ್ತದೆ. ಗ್ರಾಮೀಣ ಆಗಿರ್ಬೋದು, ನಾವ್ ಹೋಗ್ ಬಂದ್ರೆ ಎನರ್ಜಿ ಅಷ್ಟು ಚೆನ್ನಾಗಿರ್ತದೆ ಆ 3 ದಿನ 4 ದಿನ. ಈಗ ಹೊಸ ಅಂತ ಒಂದೊಂದ್ ಗೋಲ್ ಹಾಕೋತೀವಿ ನಾವ್, ಏನೇನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅಂತ. ಅದು 3 ದಿನ ಆಗ್ಬಾರ್ದು. ಪ್ರತಿ ದಿನಾನುವೆ ನಾವು ಮಾಡ್ಬೇಕು. ರಾತ್ರಿ ಮನಗ್ಬೇಕಾದ್ರೆ ನಾವ್ ಯಾಕೆ ಬೇಗ ಎದ್ದೇಳ್ತಾ ಇಲ್ಲ, ನಾವ್ ಯಾಕೆ ಹಿಂಗ್ ಆಯ್ತಾವಿ, ಚಿಕ್ಕದ್ರಲ್ಲೆಲ್ಲ ಅಷ್ಟು ಆಟ ಆಡ್ತಾ ಇದ್ದೋ, ಮತ್ ಯಾಕೆ ದಿನ ನಮ್ಗೆ ಹಿಂಗೆ ನಮ್ ಬಾಡಿಗೆ ಏಜ್ ಆಯ್ತಾ ಇದೆಯಾ, ಮನ್ಸಿಗೆ ಏಜ್ ಆಯ್ತದ, ನಾವ್ ತಗೋಬೇಕು. ಅವಾಗ ತಗೊಂಡಾಗ ನಾವೇನು ಇದಾಯ್ತದೆ, ಅವಾಗ ನಮ್ಗೆ ಆಕ್ಟಿವಿಟಿ ಪ್ರತಿದಿನಾನು ನಾವು ಇನ್ನೂ ಏನೋ ಮಾಡ್ಬೇಕು ಅನ್ನೋದು ನಮ್ಮಲ್ಲಿ ಆಸೆ ಹುಟ್ಟುತ್ತದೆ. ಆಸೆ ಹುಟ್ಟಿದ್ರೆ ಮನ್ಸ ಯಾವಾಗ್ಲೂ ಎನರ್ಜಿಯಾಗಿ ಓಡಾಡ್ತಾನೆ, ಎಲ್ಲಾ ಕಡೆನೂ ಸಂಭ್ರಮಿಸ್ತಾನೆ. ಯಾವ್ದೇ ಸುದ್ವೇಸನ ಬರ್ಲಿ, ಯಾವ್ದೇ ಕಷ್ಟ ಬರ್ಲಿ, ಆ ಆತ್ಮದಲ್ಲಿ ಒಂದು ಚೈತನ್ಯ. ಈಗೇನೋ ಒಂದು ಮಳೆ ಹುಯ್ದಾಗ ಒಂದು ಗರ್ಕೆಯಾಗಿ ಚಿಗುರಿದ್ರೆ ಎಷ್ಟು ಅದು ಸಂಭ್ರಮಿಸ್ತದೆ, ನಾವು ಹಂಗಿರ್ಬೇಕು ಅನ್ನೋದು ನಮ್ಮ ಭಾವನೆ. ಅಂದ್ರೆ ನಾವುಗಳು ಏನ್ ಧ್ಯಾನ ಮಾಡ್ತೇವಿ ಆ ಮಾಸ್ಟರ್ಗಳ ಹತ್ರ ನಾವ್ ಮಾತಾಡಿದಾಗ ಅಷ್ಟು ಎನರ್ಜಿಯಾಗಿ ಹೇಳ್ಬೋದು. ಬೇರೆಯವ್ರ ಹತ್ರ ನಾವ್ ಮಾತಾಡಕ್ ಹೋದಾಗ ನಮ್ಮನ್ನೇ ಕುಗ್ಗಿಸ್ಬಿಡ್ತಾರೆ. ಇದು ನನ್ಗ ಆಗಿರೋ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚೆನ್ನಾಗಿ ಹೇಳಿದ್ರೆ ಅಶೋಕ್ ಸರ್. ಇವರು
ಇವ್ರ ಬಗ್ಗೆ ನಾನು ಹೇಳ್ತೀನಿ. ಇವರು ಆಟೋ ಓಡಿಸ್ತಾರೆ ಸರ್. ಇಲ್ಲಿ ನಮ್ಮ ಮೈಸೂರ್ ಹತ್ರ ಬಂಡಳ್ಳಿ ಅಂತ ಅವ್ರೂರು. ಓಕೆ ಓಕೆ ಸ್ಟಾರ್ಟಿಂಗ್ ಬಂದಾಗ ಇವ್ರು ಓದಿಲ್ಲ ಅಷ್ಟು. ಎಷ್ಟು ಮೆಚೂರ್ ಆಗಿ ಮಾತಾಡ್ತಾರೆ ನೋಡಿ ಸರ್ ಇವಾಗ. ಧ್ಯಾನ ಶಕ್ತಿ ಅದು. ಆಮೇಲೆ ಊರು 4 ಹಳ್ಳಿನಲ್ಲಿ ಧ್ಯಾನ ಗ್ರಾಮೀಣ ಫಸ್ಟ್ ಆರ್ಗನೈಸ್ ಮಾಡಿದ್ವಿ. ಅದ್ಭುತವಾಗಿ ಮಾಡಿದ್ರು ಸರ್. ಅವ್ರಿಗೆ ಬರ ಇನ್ಕಮ್ ಎಷ್ಟು ಕಡಿಮೆ, ಅದ್ರಲ್ಲೂ ಕೂಡ ಅವರೇ ಎಲ್ಲ ಅವು 4 ಹಳ್ಳಿ ಜನಕ್ಕೆ ಸೇರಿಸಿ ಅವ್ರ ಕೈಯಿಂದನೇ ಎಷ್ಟು ಹಾಕಿ ನೋಡಿ ಸರ್, ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಧ್ಯಾನ ಗ್ರಾಮೀಣ ಸರ್ ಅದ್ಭುತವಾಗಿ ಫಸ್ಟ್ ಸ್ಟೆಪ್ ಅದು ಧ್ಯಾನ ಗ್ರಾಮೀಣ ಪ್ರಾಜೆಕ್ಟ್ ಅದ್ಭುತ ಮಾಡಿದ್ರು ಸರ್. ಅಂದ್ರೆ ಒಂದು ಜ್ಞಾನದ ಸ್ಥಿತಿ ಮತ್ತೆ ಸಮೃದ್ಧತೆಯ ಸ್ಥಿತಿ ಹೊಂದ್ಕೊಂಡಿದ್ದಾರೆ ಅಶೋಕ್ ಸರ್. ಸರ್ ಗ್ರೇಟ್. ಯಾಕಂದ್ರೆ ಒಂದೇನಪ್ಪ ಅಂತ ಹೇಳಿದ್ರೆ ಎಷ್ಟೇ ನಮಗೆ ಅನುಕೂಲ ಅನ್ನೋದು ಭೌತಿಕ ರೂಪದಲ್ಲಿ ಅನುಕೂಲಗಳು ಇದಾವೋ ಇಲ್ಲವೋ, ಅದು ಖುಷಿ ಅನ್ನೋದು, ಆನಂದ ಅನ್ನೋದು ಒಂದೇ. ಪ್ಯಾಲೇಸ್ ಅಲ್ಲಿ ಇದ್ರು ಒಂದೇ ಆನಂದ ಅಂತ ಖುಷಿ. ನಾವು ಒಂದು ಕೃಷಿ ಮಾಡ್ಕೊಂಡು ಒಬ್ಬ ರೈತನ ಇಲ್ಲ ಕೂಲಿ ಕೆಲಸ ಮಾಡ್ಕೊಂಡಿದ್ರು ಅವ್ರಿಗೆ ಸಿಗುವಂತ ಆನಂದ ಅನ್ನೋದು ಒಂದೇ. ಊಟ ಮಾಡದ್ಮೇಲೆ ನಮಗೆ ಸಿಗುವಂತ ಒಂದು ಪರಿಸ್ಥಿತಿ ಹೊಟ್ಟೆ ತುಂಬೋದು ಅನ್ನೋದು ಬರುತ್ತೆ ಹೊರತು ಸಾಕಷ್ಟು ಒಂದು ಸಮೃದ್ಧತೆ ಸಾಕಪ್ಪ ಅಂತ ಹೇಳ್ಬಿಟ್ಟು ಊಟ ಮಾಡಿ ತೇಗ ಬರೋದು ಒಂದೇ. ಏನ್ ತಿಂದಿದ್ರು ಒಂದೇ, ಬಟ್ ಹೊಟ್ಟೆ ತುಂಬೋದು ಅಂದ್ರೆ ಅಷ್ಟೇ. ಎಲ್ಲಿ ಕುತ್ಕೊಂಡು ತಿಂದ್ರು ಒಂದೇ, ಯಾವ್ದು ತಿಂದ್ರು ಒಂದೇ. ಹೊಟ್ಟೆ ತುಂಬದ್ಮೇಲೆ ಅಷ್ಟೇ, ಸಾಕು ಮುಗಿತಪ್ಪ ಅಂತ ಅನ್ಸ್ಬಿಟ್ಟಿರ್ತಲ್ಲ. ಅದು ಸಮೃದ್ಧತೆ ಮತ್ತೆ ಒಂದು ತೃಪ್ತತೆ ಅನ್ನೋ ಭಾವನೆ ಇರುತ್ತಲ್ಲ, ಅದಷ್ಟೇ ಬರೋದು. ಎಲ್ಲಿಂದ ಬೇಕಾದ್ರೂ ಬರ್ಬೋದು ಅದನ್ನ. ಸೊ ಅದನ್ನ ಕಂಡುಕೊಂಡು ಅದನ್ನ ಮಾಡ್ತಾ ಇದಾರಲ್ಲ ಅಶೋಕ್ ಅವರು, ರಿಯಲಿ ಗ್ರೇಟ್. ಈಗ ಅದು ಯೂಶಲಿ ಒಬ್ಬ ಮನುಷ್ಯನಿಗೆ ಏನ್ ಕಾಡುತ್ತೆ ಅಂದ್ರೆ ಲ್ಯಾಗ್ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅಂದ್ರೆ ಏನಪ್ಪಾ ಅಂದ್ರೆ ಕೊರತೆಯ ಭಾವ ಅಂತ ಬರುತ್ತೆ. ಎಷ್ಟೋ ಮನುಷ್ಯನಿಗೆ ದೊಡ್ಡದಾಗಿ ಕಾಡ್ತಾ ಇರೋದು ಅಂದ್ರೆ ಕೊರತೆಯ ಭಾವ. ಯಾವ್ದು ಇದೆಯೋ ಪರಿಸ್ಥಿತಿ ಅದು ಬಿಟ್ಟು ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಹಿಂಗಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಹಂಗಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ ಏನಿದೆ ಎಲ್ಲಿ ಪ್ರತಿ ಕ್ಷಣ ಕಾಡೋದು ಒಬ್ಬ ಮನುಷ್ಯನಿಗೆ ಕೊರತೆ. ಯಾವ್ದು ಏನಿದೆಯೋ ಏನಿಲ್ವೋ ಅದೆಲ್ಲ ಬಿಟ್ಬಿಟ್ಟು ಅಯ್ಯೋ ಏನಿಲ್ವೋ ಅದ್ರ ಬಗ್ಗೆ ಯೋಚನೆ ಮಾಡಿ ಅದಕ್ಕೆ ಬೂಜ್ಗಾಜ್ ಹಾಕಿ ಇಷ್ಟು ದಪ್ಪ ಮಾಡ್ಬಿಡ್ತೀವಿ ನಮ್ಮ ಜೀವನನ. ಏನಿದೆಯೋ ಅದನ್ನ ಅನುಭವಿಸಿ ನಾನು ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು, ಒಂದೊಂದು ಕಾಳನ್ನು ನಾವು ಅನುಭವಿಸ್ಬೇಕು, ಒಂದು ಅಣುನು ಸಹ ನಾವು ಅನುಭವಿಸ್ಬೇಕು ಅಂತ ಅನ್ಕೊಂಡಾಗ ನಾವು ತೃಪ್ತತೆ ಭಾವನೆ ಬರುತ್ತೆ. ಬಟ್ ಒಬ್ಬ ಮನುಷ್ಯನಿಗೆ ಏನ್ ರೋಗ ಅಂತ ಹೇಳಿದ್ರೆ ಕೊರತೆಯ ಭಾವನೆ. ಅಯ್ಯೋ 10 ಕೋಟಿ ಇದ್ರುನು ಅಯ್ಯೋ ನಾನು ಇನ್ನೊಂದು 50 ಲಕ್ಷ ಎಕ್ಸ್ಟ್ರಾ ಆಗಿದ್ರೆ ನಾನು ಆ ಮನುಷ್ಯನಿಗಿನ್ನ ಇನ್ನೂ ಸ್ವಲ್ಪ ಮುಂದೋಗ್ಬಿಡ್ಬೋದಾಗಿತ್ತಲ್ಲ ಅಂತ ಹೇಳಿದ್ರೆ ಅವನು ಭಿಕ್ಷುಕನೇ. 10 ಕೋಟಿ ಇದ್ರು ಇನ್ನ 50 ಲಕ್ಷ ಬೇಕಪ್ಪ, ಇಲ್ಲ ಅಂದ್ರೆ ಸರಿ ಏನ್ ಜೀವನನೋ ಇದು ಅಂತ ಅಂದ್ಕೊಂಡ್ರೆ ಭಿಕ್ಷುಕನೇ ಅವನು, ಶ್ರೀಮಂತ ಅಲ್ಲ. ಯಾವ ಮನುಷ್ಯನಿಗೆ ಇವನ್ 10,000 ಇದ್ರು ಇವತ್ತಿಗೆ ಇನ್ನೇನ್ ಚೆನ್ನಾಗಿದ್ದೀನಿ, ಈ ತಿಂಗಳಲ್ಲಿ ಆರಾಮಾಗಿರ್ಬೋದು ಚೆನ್ನಾಗಿ, ಆಮೇಲೆ ನೋಡ್ಕೊಂಡು ನಾಳೆ ಇದ್ದಿದ್ದೆ, ನಾನು ಕೈಕಾಲಿದೆ, ವಿಶ್ವ ಶಕ್ತಿ ಇದೆ, ಪ್ರಪಂಚ ಇದೆ, ಸಮಾಜ ಇದೆ, ಎಲ್ಲವೂ ಒಳ್ಳೇದಾಗತ್ತೆ, ನಾನು ಒಳ್ಳೇದು ಮಾಡ್ತಾ ಇದ್ದೀನಿ, ಒಳ್ಳೇದು ವಿಚಾರ ಮಾಡ್ತಾ ಇದ್ದೀನಿ, ನಾಳೆ ಬಗ್ಗೆ ನಾಳೆ ಇಂದಿನ ನಾವು ಅನುಭವ ನಾವು ತಗೊಳ್ಳೋಣ. ಈಗ ಊಟ ಮಾಡ್ತಾ ಇರೋದು ಚೆನ್ನಾಗಿ ಅಗದು ಚೆನ್ನಾಗಿ ಆನಂದಿಸೋಣ, ಸಂಸಾರದ ಜೊತೆಗೆ ಕೂತ್ಕೊಂಡಿದೀವಿ, ಎಲ್ಲ ವಿಚಾರ ಮಾಡೋಣ, ಎಲ್ಲರ ಜೊತೆ ಬೆರೆಯೋಣ, ಡ್ಯಾನ್ಸ್ ಮಾಡೋಣ, ಹಾಡು ಹೇಳೋಣ, ಒಳ್ಳೆ ಮಾತುಗಳನ್ನ ಆಡೋಣ ಅಂದ್ರೆ ಈಗಿನ ವಿಷಯ. ಅಯ್ಯೋ ನಾಳೆ ಎದ್ದಿದ ತಕ್ಷಣ ಇನ್ನೇನೋ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಅಲ್ಲಿ ನೋಡಿದ್ರೆ ಟ್ರೈನ್ ಸಿಗುತ್ತಾ ಇಲ್ವೋ, ಬಸ್ ಸಿಗುತ್ತಾ ಇಲ್ವೋ, ಆ ಟಿಕೆಟ್ ತಗೊಂಡಿಲ್ಲ, ಕ್ಯೂ ಎಷ್ಟು ಇರುತ್ತೆ ಅಂತ ವಿಚಾರ ಮಾಡಿದ್ರೆ ಈಗಲೇ ರೋಗ ಶುರು ಆಗ್ಬಿಡುತ್ತೆ. ಅಂದ್ರೆ ಕೊರತೆಯ ಭಾವನೆಗಳು, ಕೊರತೆಯ ಜೀವನ ಅಂತ ಹೇಳ್ತೀವಿ, ಲ್ಯಾಕ್ ಸಿಂಡ್ರೋಮ್, ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ. ಸೊ ಇದು ಜ್ಞಾನ ಇದೆಯೋ ಇಲ್ವೋ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ನಮಗೆ. ಓಕೆ, ಸೊ ವಂಡರ್ಫುಲ್ ಮಾಸ್ಟರ್ಸ್.